ಹಾಯ್ ನಮಸ್ಕಾರ, ನಾನು ಮಾರುತಿ ಕಿಲೇದಾರ್. ವೆಲ್ಕಮ್ ಟು ಕಿಲೇದಾರ್ ಟಾಕ್ಸ್. ಇವತ್ತೇನಾಗೈತಪ್ಪ ಅಂದ್ರೆ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ಮಧ್ಯೆ ಒಂದು ವಾರ್ ಸ್ಟಾರ್ಟ್ ಆಗುವ ಎಲ್ಲಾ ಸಂಭವನೀಯತೆಗಳು ಕಾಣ್ತೈತೆ. ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ 4 days ಬ್ಯಾಕ್ ಅಲ್ಲಿ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್, ಜೋಕರ್ ಮಿನಿಸ್ಟರ್ ಅಂತಾನು ಕರೆದ್ರು ಏನ್ ತಪ್ಪಾಗಲ್ಲ, ಆಸಿಫ್ ಅಂತ ಅವ್ರ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ. ಅಫ್ಘಾನಿಸ್ತಾನದಿಂದ ಯಾರೇ ಬಂದ್ಬಿಟ್ಟು ಪಾಕಿಸ್ತಾನದ ಸೈನ್ಯದ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಅಫ್ಘಾನಿಸ್ತಾನದಲ್ಲಿ ಇರೋ ಒಂದು ವಿಲೇಜ್ ಮೇಲೆ ಅಟ್ಯಾಕ್ ಮಾಡ್ತೀವಿ, ಬಾಂಬ್ ಹಾಕ್ತಿವಿ, ಇಡೀ ವಿಲೇಜ್ ನ ಸರ್ವನಾಶ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ. ಅದಾದ ಮರುದಿನ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಆದಂತ ಕಾಬೂಲ್ ಮೇಲೆ ಬಾಂಬ್ ದಾಳಿ ಮಾಡುತ್ತೆ ರಾತ್ರಿ. ಬಟ್ ಯಾವ್ದು ಸಾವು ನೋವು ಆಗಲ್ಲ. ನಿಮ್ಗೊಂದು ಕ್ವಶನ್ ಬರ್ಬೋದು, ಅಫ್ಘಾನಿಸ್ತಾನ ಮೇಲೆ ಬಾಂಬ್ ದಾಳಿ ಮಾಡುತ್ತೆ ಬಟ್ ಅಲ್ಲೇನು S-400 ಅಂತ ಯಾವ್ದು ಡಿಫೆನ್ಸ್ ಇಲ್ವಾ ಅಂತ. ಅಫ್ಘಾನಿಸ್ತಾನದಲ್ಲಿ ಪ್ರೆಸೆಂಟ್ ಆಗಿ ಯಾವುದೇ ಡಿಫೆನ್ಸ್ ಇಲ್ಲ ಏರ್ಫೋರ್ಸ್ ನ ತಡೆಯಕ್ಕೆ. ಇದೇ ಹೊತ್ತಲ್ಲಿ ಸೇಮ್ ಟೈಮ್ ಅಲ್ಲಿ ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಆದಂತ ಅಮೀರ್ ಖಾನ್ ಮುಕ್ತಾಕಿ ಭಾರತದಲ್ಲಿ ಪ್ರವಾಸಕ್ಕೆ ಬಂದಿದ್ದಾರೆ 7 daysಗೆ. ಮೊನ್ನೆ ಅವ್ರು ಜಯಶಂಕರ್ಗೂ ಮೀಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗತ್ತೆ. ಇದಾದ ನಂತರ ನೆಕ್ಸ್ಟ್ ಏನಾಗತ್ತಂದ್ರೆ ಆತ ಅಮೀರ್ ಖಾನ್ ಮುಕ್ತಾಕಿ ಹೇಳ್ತಾರೆ, ಅಫ್ಘಾನಿಸ್ತಾನದಲ್ಲಿ ಏನ್ ರಿಸೋರ್ಸ್ ಇದಾವಲ್ಲ ಅದನ್ನ ನೀವು ಯೂಸ್ ಮಾಡಿ, ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ ಜಮ್ಮು ಕಾಶ್ಮೀರ ಯಾವತ್ತಿದ್ರು ಭಾರತದ ಭಾಗ ಅಂತ ಹೇಳಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಇದರಿಂದ ಮಿರ್ಚಿ ಇಟ್ಕೊಂಡಂತ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಲಾ ವೈಲೇಷನ್ ಆಗ್ತೈತೆ, ಇದೆಲ್ಲ ಮಾತಾಡಂಗಿಲ್ಲ ಪಬ್ಲಿಕ್ ಅಲ್ಲಿ ಪ್ರೆಸ್ ಮುಂದೆ ಅಂತ ಹೇಳ್ಬಿಟ್ಟು ಕೆಂಡ ಕಾರ್ತಾರೆ. ಇದಾದ ನಂತರ ನೆಕ್ಸ್ಟ್ ಅಫ್ಘಾನಿಸ್ತಾನಿ ತಾಲಿಬಾನ್ಗಳು ಸಡನ್ ಆಗಿ ಡ್ಯೂರಾಂಡ್ ಲೈನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಅಟ್ಯಾಕ್ ಅಲ್ಲಿ ಸುಮಾರು ಒಂದು 60 ಜನಕ್ಕಿಂತ ಜಾಸ್ತಿ ಪಾಕಿಸ್ತಾನಿ ಸೈನಿಕರನ್ನ ಸಾಯಿಸ್ತಾರೆ ವಿತ್ ಎವಿಡೆನ್ಸ್. ಅದನ್ನು ಪಬ್ಲಿಷ್ ಕೂಡ ಮಾಡ್ತಾರೆ. ಇದೇ ಟೈಮ್ ಅಲ್ಲಿ ಪಾಕಿಸ್ತಾನ ಮತ್ತೆ ಹೇಗೆ ಮುಂಚೆ ಆಪರೇಷನ್ ಸಿಂಧೂರ್ ಟೈಮ್ ಅಲ್ಲಿ ಸುಳ್ಳು ಹೇಳ್ತಿತ್ತಲ್ಲ, ಅದೇ ತರ ಪ್ರೆಸ್ ಮುಂದೆ ಹೋಗ್ಬಿಟ್ಟು ನಾವು ತಾಲಿಬಾನಿಗಳ ಸೈನಿಕರನ್ನ ಸಾಯಿಸಿದೀವಿ, ಅದು ಎಷ್ಟಪ್ಪ ಅಂದ್ರೆ 200 ಜನ ಸಾಯಿಸಿದೀವಿ ಅಂತ ಹೇಳ್ತಾರೆ. ಎವಿಡೆನ್ಸ್ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ. ಈ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ಜ್ಞಾಪಕ ಆಗ್ಬೇಕು ನಿಮ್ಗೆ. ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟರ್ ಆಸಿಫ್ ಆಪರೇಷನ್ ಸಿಂಧೂರ್ ನಡಿಬೇಕಾದ್ರೆ ಇಂಡಿಯಾದ ಫೈಟರ್ ಜೆಟ್ಗಳು ಹೋಗಿ ಪಾಕಿಸ್ತಾನ ಮೇಲೆ ಬಾಂಬ್ ದಾಳಿ ಮಾಡಿ ವಾಪಸ್ ಬರುತ್ತೆ. ಅವಾಗ ಪ್ರೆಸ್ ಅವರು ಕೇಳ್ತಾರೆ, ಯಾಕೆ ನೀವು ಅದನ್ನ ತಡಿಲಿಲ್ಲ ಅಂತ. ಅವಾಗ ಈ ಜೋಕರ್ ಹೇಳ್ತಾನೆ, ಭಾರತದವರಿಗೆ ನಮ್ ಡಿಫೆನ್ಸ್ ಸಿಸ್ಟಮ್ ಎಲ್ಲೆಲ್ಲಿದಾವ ಅಂತ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ನಾವೆಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ವಿ ಅಂತ ಹೇಳ್ತಾನೆ ಅಂತ ಜೋಕರ್ ಇವನು. ಇದಾದ ನಂತರ ಅಫ್ಘಾನಿಸ್ತಾನಿಗಳ ಅಟ್ಯಾಕ್ ಇಂದ ಸುಮಾರು ತುಂಬಾ ಲಾಸ್ ಆಗೈತೆ ಅಂತ ಹೇಳ್ಬೋದು ಪಾಕಿಸ್ತಾನಕ್ಕೆ. ಇತ್ತೀಚೆಗೆ ಇನ್ನೊಂದು ಕಾಮಿಡಿ ಏನಂದ್ರೆ, ಒಂದು 2 ವಾರದ ಹಿಂದೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾವೆ. ಯಾವ ತರ ಒಪ್ಪಂದಪ್ಪ ಅಂದ್ರೆ, ಪಾಕಿಸ್ತಾನ ಮೇಲೆ ಯಾರೇ ದಾಳಿ ಮಾಡಿದ್ರು ಅದು ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡ್ದಂಗೆ, ಅದೇ ತರ ಸೌದಿ ಅರೇಬಿಯಾ ಮೇಲೆ ದಾಳಿ ಯಾರಾದ್ರೂ ಮಾಡಿದ್ರೆ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ದಂಗೆ ಇಬ್ರಿಗೂ ಸಪೋರ್ಟ್ ಮಾಡ್ಬೇಕು ಅಂತ. ಬಟ್ ಇವಾಗ 2-3 ದಿನ ಆಯ್ತು ದಾಳಿ ನಡೀತಾನೆ ಐತೆ ಪಾಕಿಸ್ತಾನ ಮೇಲೆ. ಸೌದಿ ಅರೇಬಿಯಾ ದೂರ ನಿಂತ್ಕೊಂಡು ನೋಡ್ತೈತೆ, ಶಾಂತಿ ಮಾಡಕ್ ಟ್ರೈ ಮಾಡ್ತೈತೆ, ಒಪ್ಪಂದ ಮಾಡಕ್ ಟ್ರೈ ಮಾಡ್ತೈತೆ. ಇತ್ತೀಚೆಗೆ ಬಂದಿರೋ ವರದಿ ಪ್ರಕಾರ ಕತಾರ್ ಹಾಗೂ ಸೌದಿ ಅರೇಬಿಯಾ ಇಬ್ರು ಸೇರಿ ಸಂಧಾನಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ, ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ಮತ್ತೆ. ಇದರಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಟ್ವಿಟರ್ ಅಲ್ಲೆಲ್ಲ ಒಂದು ತುಂಬಾ ವೈರಲ್ ಆಗ್ತೈತೆ. ಏನಪ್ಪಾ ಅಂದ್ರೆ, ಆಪರೇಷನ್ ಸಿಂಧೂರ್ ಪಾರ್ಟ್ 2 ನ ಭಾರತ ಅಫ್ಘಾನಿಸ್ತಾನ ಕಡೆಯಿಂದ ಮಾಡಿಸ್ತೈತೆ ಅಂತ. ಇದಕ್ಕೆ ಭಾರತ ಸರ್ಕಾರ ಯಾವುದೇ ಪ್ರಕ್ರಿಯೆ ನೀಡಿಲ್ಲ, ಸುಮ್ನೆ ಐತೆ ನಂಗೆ ಏನೋ ಗೊತ್ತಿಲ್ಲಪ್ಪ ಅಂತ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೇಕು ಏನಂತ. ಇಲ್ಲಿ ನೋಡಿದ್ರೆ ಒಂಥರ ಪಾಕಿಸ್ತಾನ ಸ್ಯಾಂಡ್ವಿಚ್ ಆಗ್ಬಿಟ್ಟೈತೆ ಅಂತ ಹೇಳ್ಬೋದು. ಒಂದ್ ಕಡೆಯಿಂದ ತಾಲಿಬಾನ್ಗಳು ಹೊಡಿತಿದ್ದಾರೆ, ಇನ್ನು ಭಾರತ ಕಡೆಯಿಂದ ಆಪರೇಷನ್ ಸಿಂಧೂರ್ ಇನ್ನೂ ಮುಗ್ದಿಲ್ಲ. ಇದ್ರ ಮಧ್ಯದಲ್ಲಿ ಬಲೂಚಿಸ್ತಾನದ ಸೈನಿಕರು ಪಾಕಿಸ್ತಾನ ದೇಶದ ಒಳಗಡೆನೂ ಹೊಡಿತಾವ್ರೆ. ಇದು ಎಲ್ಲದರ ಮಧ್ಯದಲ್ಲಿ ಸಿಕ್ಕೊಂಡ್ಬಿಟ್ಟು ಏನಪ್ಪ ನನ್ನ ಪರಿಸ್ಥಿತಿ ಅಂತ ಆಗ್ಬಿಟ್ಟೈತಿ ಇವಾಗ ಪಾಕಿಸ್ತಾನಕ್ಕೆ. ನೋಡುವ ಇದ್ರ ಮುಂದಿನ ಅಪ್ಡೇಟ್ ಏನೇ ಬಂದ್ರು ನಿಮ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಈ ಸುದ್ದಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆಯದಾಗಿ ಎಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ, ಎಷ್ಟು ಜನ ಗೊತ್ತೈತೆ ಕಮೆಂಟ್ ಮಾಡಿ. ಅಫ್ಘಾನಿಸ್ತಾನ ಜೊತೆ ಬಾರ್ಡರ್ ಹೊಂದಿರುವಂತ ಕಂಟ್ರಿಗಳು ಎಷ್ಟು ಮತ್ತು ಅವುಗಳ ನೇಮ್ ಏನು ಅಂತ.